ಕೇಂದ್ರ ರೇಷ್ಮೆ ತಾಂತ್ರಿಕ ಸಂಶೋಧನಾ ಸಂಸ್ಥೆ ವತಿಯಿಂದ ಬೆಂಗಳೂರಿನಲ್ಲಿಂದು ಹಮ್ಮಿಕೊಂಡಿದ್ದ ರಾಷ್ಟ್ರೀಯ ತಂತ್ರಜ್ಞಾನ ದಿನಾಚರಣೆಯನ್ನು ಜೈವಿಕ ಮಾಹಿತಿ ವಿಜ್ಞಾನ ಮತ್ತು ಅನ್ವಯಿಕ ತಂತ್ರಜ್ಞಾನ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಡಿ ಸುಂದರ್ ಉದ್ಘಾಟಿಸಿದರು. ಈ ವೇಳೆ ಕೇಂದ್ರ ರೇಷ್ಮೆ ಮಂಡಳಿ ಹಾಗೂ ಕೇಂದ್ರ ರೇಷ್ಮೆ ತಾಂತ್ರಿಕ ಸಂಶೋಧನಾ ಸಂಸ್ಥೆ ನಿರ್ದೇಶಕ ಡಾ ಎಸ್ ಪೆರಿಯಸ್ವಾಮಿ, ಕೇಂದ್ರ ರೇಷ್ಮೆ ಮಂಡಳಿ ತಾಂತ್ರಿಕ ನಿರ್ದೇಶಕ ಡಾ ಎಸ್ ಮಂದಿರಾಮೂರ್ತಿ, ಜಂಟಿ ಕಾರ್ಯದರ್ಶಿ ಡಾ ನರೇಶ್ ಬಾಬು, ಕೃಷ್ಣರಾಜೇಂದ್ರ ತಾಂತ್ರಿಕ ಸಂಸ್ಥೆ ಪ್ರಾಂಶುಪಾಲ ಜಗದೀಶ್ ಕೋರಿ ಮತ್ತಿತರರು ಉಪಸ್ಥಿತರಿದ್ದರು. ರೇಷ್ಮೆ ಕಚ್ಚಾ ವಸ್ತುಗಳು, ವಿವಿಧ ರೀತಿಯ ಜವಳಿ ಬಟ್ಟೆಗಳು, ಮಗ್ಗ, ಯಂತ್ರಗಳು, ಜವಳಿ ವಸ್ತುಗಳನ್ನು ತೊಡಿಸಿದ ಪ್ರತಿಕೃತಿಗಳನ್ನು ಪ್ರದರ್ಶನಕ್ಕೆ ಇಡಲಾಗಿತ್ತು. ಇದೇ ಸಂದರ್ಭದಲ್ಲಿ ಜವಳಿ ವಸ್ತುಗಳ ತಯಾರಿಕೆಯಲ್ಲಿ ಸಾಧನೆ ಮಾಡಿದ ನೇಕಾರರು ಹಾಗೂ ಸಂಶೋಧಕರನ್ನು ಸನ್ಮಾನಿಸಲಾಯಿತು. ಇದೇ ವೇಳೆ ವಿವಿಧ ಸಂಸ್ಥೆಗಳ ಜೊತೆಗೆ ಕೇಂದ್ರ ರೇಷ್ಮೆ ತಯಾರಿಕೆ ಮತ್ತು ಸಂಶೋಧನಾ ಮಂಡಳಿಯ ಅಧಿಕಾರಿಗಳು ಹಲವು ಒಡಂಬಡಿಕೆಗಳನ್ನು ವಿನಿಮಯ ಮಾಡಿಕೊಂಡರು. ಬಳಿಕ ಪ್ರೊಫೆಸರ್ ಡಿ ಸುಂದರ್, ರೇಷ್ಮೆ ಮತ್ತು ಜವಳಿ ಕ್ಷೇತ್ರದಲ್ಲಿ ತಂತ್ರಜ್ಞಾನ ಮತ್ತು ಆವಿಷ್ಕಾರ ಮಹತ್ವದ ಪಾತ್ರ ವಹಿಸುತ್ತವೆ. ತಯಾರಕರು ಮತ್ತು ಸಂಶೋಧಕರು ಈ ಕುರಿತು ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ತಿಳಿಸಿದರು. ಡಾ ಪೆರಿಯಾಸ್ವಾಮಿ, ರೇಷ್ಮೆ ಉತ್ಪನ್ನಗಳು ದೇಶದ ರಫ್ತು ಮಾರುಕಟ್ಟೆಯಲ್ಲಿ ಅತಿದೊಡ್ಡ ವಿದೇಶಿ ವಿನಿಮಯಕ್ಕೆ ಬಹುದೊಡ್ಡ ಕೊಡುಗೆ ನೀಡುತ್ತಿವೆ. ಭಾರತ ರೇಷ್ಮೆ ಉತ್ಪನ್ನಗಳ ತಯಾರಿಕೆಯಲ್ಲಿ ಮುಂಚೂಣಿಯಲ್ಲಿದ್ದು ಈ ಪ್ರಗತಿಯನ್ನು ಮುಂದೆಯೂ ಕಾಪಾಡಿಕೊಳ್ಳಬೇಕು ಎಂದರು. So in each sector we have got various developments. In reeling sector we have contributed for the development of the indigenous automatic reeling machines which is now available in our lab for the visibility of all the people. ಡಾ ನರೇಶ್ ಬಾಬು, ತಂತ್ರಜ್ಞಾನ ದಿನಾಚರಣೆಯ ಅಂಗವಾಗಿ ರೇಷ್ಮೆ ಕೃಷಿಕರ ಆದಾಯ ದ್ವಿಗುಣಗೊಳಿಸುವ ಮತ್ತು ತಂತ್ರಜ್ಞಾನ ವಿಸ್ತರಣೆಯ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಹೇಳಿದರು. ರೆಸ್ಪಾನ್ಸಿಬಲ್ ಆಗಿ ನಾವು ಇನೋವೇಷನ್ ಅನ್ನ ಮಾಡಿ ಯಾವ ರೀತಿ ದ ಇನ್ಕ್ಲೂಸಿವ್ ನಮ್ಮ ಫಾರ್ಮರ್ಸ್ ಮತ್ತು ರೀಲರ್ಸ್ ಅವರಿಗೆ ಹೆಲ್ಪ್ ಆಗುತ್ತೆ, ಅದೇ ರೀತಿ ನಾವು ಇವತ್ತಿನ ಥೀಮ್ ಅನ್ನು ಮಾಡಿ ಇವತ್ತು ಈ ಕಾರ್ಯಕ್ರಮವನ್ನು ನಾವಿಲ್ಲಿ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಕ್ಯಾಂಪಸ್ನಲ್ಲಿ ಆಯೋಜನೆ ಮಾಡಿದ್ದೇವೆ. ಮೊಳಕಾಲ್ಮೂರು ನೇಕಾರ ಮಾರುತಿ, ನೇಕಾರ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯ ಕುರಿತು ಅನುಭವವನ್ನು ಹಂಚಿಕೊಂಡರು. ತುಂಬಾ ಕಷ್ಟಪಟ್ಟಿದ್ದಾರೆ, ನಮಗೆ ಅಲ್ಲಿಂದ ಬರೋರು ಅಂತೇಳಿ. ನಾನು ದಾವಣಗೆರೆಯಲ್ಲೂ ಕೂಡ ಡಿಸೆಂಬರ್ 27ನೇ ತಾರೀಕು 2024 ದಾವಣಗೆರೆಗೂ ಶಾಪ್ ಓಪನ್ ಮಾಡಿದೆ. ಇವತ್ತು ಆ ಶಾಪ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ನಡೀತಾ ಇದೆ. ಒಂದು 100 ಕುಟುಂಬಕ್ಕೆ ಕೆಲಸ ಕೊಟ್ಟರು, ಖುಷಿ ಇದೆ.